ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ನಾವಿವತ್ತು ಯಾವ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡೋಕೆ ಹೊರಟಿದ್ದೀವಪ್ಪ ಅಂದರೆ ಗ್ರೋಮೋ ಅಂತ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡೋಕೆ ಹೊರಟಿದ್ವಿ. ಗ್ರೋಮೋ ಅಪ್ಲಿಕೇಶನಲ್ಲಿ ಹೇಗೆ ಅರ್ನ್ ಮಾಡೋದು ಫ್ರೀಯಾಗಿ ಅಂತ ತಿಳಿಸ್ಕೊಡ್ತೀನಿ ನಾನು ಇವತ್ತು. ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ ಇನ್ಸ್ಟಾಗ್ರಾಮ್ನ ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಂತ. ಅದು ಕೂಡ ನೋಡಿರ್ಬೋದು. ಡಿಲೀಟ್ ಮಾಡ್ಕೊಳ್ಳಿ ಬೇಕಾಗಿದ್ದರೆ. ಇವಾಗ ನಾನು ಫ್ರೀಯಾಗಿ ಅರ್ನಿಂಗ್ ಹೇಗೆ ಮಾಡೋಕ್ಕಂತ ತಿಳಿಸ್ಕೊಡ್ತೀನಿ. ಗ್ರೋಮೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಫ್ರೀ ಅರ್ನಿಂಗಪ್ಪ ಏನಪ್ಪ ಅಂದರೆ ನೀವು ಹಲವಾರು ಆಪ್ಷನ್ಸ್ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು, ಮತ್ತು ಬ್ಯಾಂಕ್ ಅಕೌಂಟು, ಇನ್ಶೂರೆನ್ಸ್ ಮಾಡೋದು, ಲೋನ್ ಅಪ್ಲಿಕೇಶನಲ್ಲಿ ಲೋನ್ ತೊಗೊಳ್ಳೋದು, ಈ ರೀತಿಯಿಂದ ಫ್ರೀಯಾಗಿ ಅರ್ನ್ ಮಾಡ್ಬೋದು ನೀವು ಇದರಲ್ಲಿ. ಡೈಲಿ ಚೆಕ್ ಇನ್ ಮಾಡೋದ್ರ ಡೈಲಿ ಆ್ಯಪ್ ಓಪನ್ ಮಾಡೋ ಮುಖಾಂತರನೂ ಅರ್ನಿಂಗ್ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ ಡೈಲಿ ನೀವು ಓಪನ್ ಮಾಡಿದರೆ 50 ಕಾಯಿನ್ ಕೊಡ್ತಾರೆ. ಡೈಲಿ 50 ಕಾಯಿನ್ ಅಂದರೆ 50 ಕಾಯಿನ್ಗೆ ₹1 ಕನ್ವರ್ಟ್ ಆಗುತ್ತೆ. ಅದು ಅಮೌಂಟ್ ಇರಬೇಕಾಗುತ್ತೆ. ವಿಡ್ರಾ ಮಾಡುವಾಗ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಸ್ಪಿನ್ ಆ್ಯಂಡ್ ವಿನ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಡೈಲಿ ಸ್ಪಿನ್ ಮಾಡೋ ಮುಖಾಂತರನೂ ಅರ್ನಿಂಗ್ ಮಾಡ್ಬೋದು. ನಾನು ಇವಾಗ ಸ್ಪಿನ್ ಮಾಡ್ತೀನಿ. ಇವಾಗ ಸ್ಪಿನ್ನು ಇವಾಗ 100 ಕಾಯಿನ್ ಕೂಡಿ ಸ್ಪಿನ್ ಮಾಡಬೇಕಾಗುತ್ತೆ. ನೀವು 100 ಕಾಯಿನ್ ಸ್ಪಿನ್ ಮಾಡಿದರೆ 2% ಅಂತ ನನಗೆ ರಿವಾರ್ಡ್ ಬಂತು. 100ಕ್ಕೆ ₹200 ಕಾಯಿನ್ ಬಂತು. ಅಮೌಂಟ್ ಅಲ್ಲ, ಅದು ಕಾಯಿನ್ ಅಷ್ಟೇ. ನೀವು ಏನಾದರೂ ಅಮೌಂಟ್ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಅದರಲ್ಲಿ ವಿಡ್ರಾ ಮಾಡುವಾಗ ಕನ್ವರ್ಟ್ ಆಗುತ್ತೆ ಅದು ಅಮೌಂಟು. ಇದರಲ್ಲಿ ಮೆಗಾ ರಿವಾರ್ಡ್ 10,000 ಇದೆ. ಲಕ್ಕಿ ಡ್ರಾ ಹತ್ತಿದರೆ ₹10,000 ಅಮೌಂಟೇ ಬರುತ್ತೆ. ಇಲ್ಲ ಅಂದರೆ ₹50 ಒಳಗಡೆ ₹50 ಆದರೂ ಬರ್ಬೋದು, ₹10 ಆಗ್ಬೋದು, ₹1 ಆಗ್ಬೋದು. ಅದು ಕೂಡ ಚಾನ್ಸಸ್ ಇರುತ್ತೆ ಇದರಲ್ಲಿ. ಮತ್ತು ಉಳಿಕೆ ಅಂದರೆ 2% ಕಾಯಿನ್ ಎಕ್ಸ್ಟ್ರಾ, ಮತ್ತು 500% ಎಕ್ಸ್ಟ್ರಾ. ಅಂದರೆ 500 ಕಾಯಿನ್ ಒಳಗಡೆ ನಿಮಗೆ 100 ಆದರೂ ಸಿಗ್ಬೋದು, 500 ಆದರೂ ಸಿಗ್ಬೋದು. ಈ ರೀತಿಯಾಗಿ ಸಿಗುತ್ತೆ. ನನಗೆ ಇವಾಗ ರೀಚ್ ಆಯಿತು. ನಮ್ಮದು 5 ಚಾನ್ಸಸ್ ಕೊಡ್ತಾರೆ. ಡೈಲಿ 500 ಕಾಯಿನ್ನ ವೇಸ್ಟ್ ಮಾಡಬೇಕು. ನೀವು ಸ್ಪೆಂಡ್ ಮಾಡಿದರೆ ಸ್ಪೆಂಡ್ ಮಾಡಬೇಕು 500 ಕಾಯಿನ್ನ. 500 ಕಾಯಿನಲ್ಲಿ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 800 ಕಾಯಿನ್ ಆದರೂ ಅರ್ನಿಂಗ್ ಆಗುತ್ತೆ. ಈಗ ನಾನು ಕರ್ಕೊಂಡು ಬಂದರೆ ಡೈಲಿ ನೀವು ಚೆಕ್ ಇನ್ ಮಾಡೋ ಮುಖಾಂತರನೂ ಅರ್ನಿಂಗ್ ಮಾಡ್ಬೋದು. ಮತ್ತು ನಾನು ಡೈರೆಕ್ಟಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡು ಯಾವ ನೀವು ಯೂಸ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತು ನನಗೆ. ಈಗ ನಾನು ಡೈರೆಕ್ಟಾಗಿ ಪರ್ಸ್ನಲ್ ಲೋನ್ಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಪರ್ಸ್ನಲ್ ಲೋನ್ ಬೇಕಿದ್ದರೆ, ಇಂಟ್ರೆಸ್ಟ್ ಇದ್ದರೆ ಪರ್ಸ್ನಲ್ ಲೋನ್ ಕೂಡ ತೊಗೋಬೋದು. ಇವಾಗ ಹಲವಾರು ಜನ ಸ್ಟೂಡೆಂಟ್ಸೇ ಇರ್ತೀರ, ಪರ್ಸ್ನಲ್ ಲೋನ್ ಬಗ್ಗೆ ಹೇಳಿ ಅಂತ ಕೇಳ್ತೀರಾ. ಫೇಕ್ ಲೋನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ತೀರಾ, ಎಲ್ಲ ಡೀಟೇಲ್ ತುಂಬ್ತೀರಾ. ಆಮೇಲೆ ಯಾವುದು ಅಮೌಂಟ್ ಕೇಳುತ್ತೆ, ಪ್ರೊಸೆಸಿಂಗ್ ಚಾರ್ಜಸ್ ಕೇಳುತ್ತೆ. ನೀವು ಪೇ ಮಾಡಿದರೂ ಕೂಡ ಅವರು ಲೋನ್ ಕೊಡೋದಿಲ್ಲ, ಫ್ರಾಡ್ ಮಾಡ್ತಾರೆ. ಅದರ ಸಲುವಾಗಿ ನಾನು ಫ್ರೀಯಾಗಿ ಲೋನ್ ಹೇಗೆ ಅಪ್ರೂವಲ್ ಮಾಡ್ಕೋದಂತ ತೋರಿಸ್ಕೊಡ್ತೀನಿ ಇದರಲ್ಲಿ ನೋಡಿ. ಇದರಲ್ಲಿ ನೀವು ಸ್ಟೂಡೆಂಟ್ಗೆ ಯೂಸ್ ಆಗುವಂಥಪ್ಪ ಅಂತಂದರೆ ಇವಾಗ ಇಲ್ಲಿದೆ ನೋಡಿ, ಪಾಕೆಟ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಪಾಕೆಟ್ನ ಯೂಸ್ ಮಾಡ್ಕೊಳ್ಳಿ, ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ ಲೋನ್ಗೆ. ಇವಾಗ ನೀವು ಇದನ್ನು ಶೇರ್ ಮಾಡ್ಕೊಳ್ಳಿ. ಈ ಲೋನ್ ಅಮೌಂಟ್ ₹2,000 ಲೋನ್ ಕೊಡ್ತಾರೆ ನಿಮಗೆ ಎಟ್ ಎ ಟೈಮು. ಇವತ್ತು 1,000 ಕೊಡ್ತಾರೆ, ನಾಳೆ 1,000 ಕೊಡ್ತಾರೆ. ಲೋನು ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ಎಲ್ಲ ತೊಗೊಳ್ತಾರೆ ಅವರು. ಮತ್ತು ನಿಮ್ದು ಏನಾದರೂ ID ಪ್ರೂಫು, ಕಾಲೇಜ್ ID ಪ್ರೂಫ್ ಅದೆಲ್ಲ ತೊಗೊಂಡು ನಿಮಗೆ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ. ವಿತಿನ್ 5 ಮಿನಿಟ್ಸ್ನಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಲೋನು. ಇದು ಮತ್ತೆ ಯಾವುದು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದೇನ ಯೂಸ್ ಮಾಡ್ಕೊಳ್ಬೋದು ಪಾಕೆಟ್ನ. ಈಗ ನಾನು ನೆಕ್ಸ್ಟಿಗೆ ಕರ್ಕೊಂಡೋಗಿ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಯಾವ ರೀತಿಯಪ್ಪ ಅಂದರೆ ನೀವು ಹಲವಾರು ಜನದ್ದು ಬ್ಯಾಂಕ್ ಅಕೌಂಟೇ ಇರೋದಿಲ್ಲ. ಮತ್ತು ಆಫ್ಲೈನ್ ಹೋಗಿ ನೀವು ಬ್ಯಾಂಕ್ ಅಕೌಂಟ್ ಮಾಡ್ಕೊಳ್ಳೋದಿಲ್ಲ. ಆನ್ಲೈನಲ್ಲೇ ಬೇಕು ಅಂತ ಅಂತಿದ್ರೆ, ಆನ್ಲೈನಲ್ಲಿ ಬೇಕು, ಸೇವಿಂಗ್ ಅಕೌಂಟ್ ಬೇಕಾ, ಇಲ್ಲ ಚಾರ್ಜಸ್ ಇದು ಬೇಕಾ, ಅಕೌಂಟ್ ಬೇಕಾ ಅಂತ ಇದೆ. ಹಲವಾರು ಜನ ಜೀರೋ ಅಕೌಂಟ್ನೇ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಸೇವಿಂಗ್ ಅಕೌಂಟು ಮಿನಿಮಮ್ ಅಂದರೆ 10,000 ಮೇಂಟೈನ್ ಮಾಡೋಕ್ಕಾಗುತ್ತೆ. ಇವಾಗ ನಾನು ಜೀರೋ ಅಕೌಂಟ್ ಬ್ಯಾಲೆನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಜೀರೋ ಬ್ಯಾಲೆನ್ಸ್ ಯೂಸ್ ಮಾಡಿಕೊಂಡ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ನೋಡ್ತಾ ಬಂದರೆ ಇವಾಗ ಸೇವಿಂಗ್ ಅಕೌಂಟ್ ಅಂತ ಇದೆ, ಫೈನಾನ್ಷಿಯಲ್ ಬ್ಯಾಂಕ್. ಇದನ್ನು ನೀವು ಜೀರೋ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಚಾರ್ಜಸ್ ಆಗಿ ಓಪನ್ ಮಾಡ್ಕೊಳ್ಬೋದು. ಅಕೌಂಟ್ ಕ್ರಿಯೇಷನ್ 2 ಡೇಸ್ನಲ್ಲಿ ಆಗುತ್ತೆ, 1 to 2 ಡೇಸು. ಇದು ಡೈರೆಕ್ಟಾಗಿ ಓಪನ್ ಕೂಡ ಮಾಡ್ಕೋಬೋದು. ಹಲವಾರು ಜನಕ್ಕೆ ಇದು ಓಪನ್ ಮಾಡಿಕೊಂಡು ಇದರಲ್ಲಿ ಗ್ರೋಮೋ ಅಪ್ಲಿಕೇಶನ್ನ ರಿಜಿಸ್ಟರ್ ಆಗಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ದರೆ ನೀವು ಕೂಡ ಸೆಲ್ಫ್ ಸೇಲ್ ಕೂಡ ಮಾಡ್ಬೋದು. ಸೆಲ್ಫ್ ಸೇಲ್ ಮಾಡಿದರೆ ಅದು ಏನು ಗ್ರೋಮೋ ಕಾಯಿನ್ಸ್ ಇರ್ತಾವಲ್ಲ, ಕಾಯಿನ್ಸ್ ಬರೋದಿಲ್ಲ, ಬಟ್ ಅಮೌಂಟ್ ಅಷ್ಟೇ ಬರುತ್ತೆ. ಮತ್ತು ಗ್ರೋಮೋ ನೀವು ಯಾರಿಗೆ ಶೇರ್ ಮಾಡ್ತಿರಲ್ಲ ಅವರು ಗ್ರೋಮೋ ಯೂಸರ್ ಆಗಿರಬಾರ್ದು. ಗ್ರೋಮೋ ಅಪ್ಲಿಕೇಶನ್ ಅವರು ಡೌನ್ಲೋಡೇ ಮಾಡ್ಕೊಂಡಿರಬಾರ್ದು, ಓಪನ್ ಮಾಡಿರಬಾರ್ದು. ಡೌನ್ಲೋಡ್ ಮಾಡಿದ್ರು ಕೂಡ ಓಪನೇ ಮಾಡಿರಬಾರ್ದು. ಗ್ರೋಮೋ ಯೂಸರ್ ಆಗಿದ್ದರೆ ಅಮೌಂಟ್ ಕೂಡ ಬರೋದಿಲ್ಲ, ಅಮೌಂಟು ಬರಲ್ಲ, ಕಾಯಿನು ಬರಲ್ಲ. ಇಲ್ಲಿ ಹಲವಾರು ಬ್ಯಾಂಕ್ಗಳು ಕಾಣ್ತಿರ್ಬೋದು ನಿಮಗೆ. FI ಮನಿ ಅಕೌಂಟು ಮತ್ತು ಟೈಡ್ ಮನಿ ಅಕೌಂಟು ಇರ್ತವೆ, ಓಪನ್ನ ಮಾಡ್ಕೊಳ್ಬೋದು. ಮತ್ತು ನನಗೆ ನೆಕ್ಸ್ಟ್ ಕರ್ಕೊಂಡು ಹೋದರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಬಗ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಬೆಸ್ಟ್ ಅಂತಲೇ ಹೇಳ್ಬೋದು. ಡಿಮ್ಯಾಟ್ ಅಕೌಂಟ್ನಲ್ಲಿ 5 ಪೈಸೆ ಅಂತ ಡಿಮ್ಯಾಟ್ ಅಕೌಂಟ್ ಇದೆ, ಒಂದು ಅಪ್ಲಿಕೇಶನ್ ಡಿಮ್ಯಾಟ್ ಅಕೌಂಟ್. ಅದು ಕೂಡ ಇದರಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಕೊಂಡು ಫಸ್ಟ್ ಟ್ರೇಡನ್ನು ಮಾಡಬೇಕಾಗುತ್ತೆ. ಅದು ಮಿನಿಮಮ್ ಎಷ್ಟು ₹300 ಫಸ್ಟ್ ಟ್ರೇಡ್ ಮಾಡಬೇಕಾಗುತ್ತೆ. ಇವಾಗ 5 ಪೈಸಾ ಡಿಮ್ಯಾಟ್ ಅಕೌಂಟು ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ₹350 ಬರುತ್ತೆ, ₹350 ಬರುತ್ತೆ ಡೈರೆಕ್ಟಾಗಿ. ಇದರಲ್ಲಿ ಗ್ರೋಮೋ ಅಪ್ಲಿಕೇಶನ್ನಲ್ಲೇ ಬರುತ್ತೆ. ಅದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ₹350 ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ 5% TDS ಇರುತ್ತೆ. ಏನಿಲ್ಲ ಒಂದು ₹15ರಿಂದ ₹20 ಆದರೂ ಕಟ್ ಆಗುತ್ತೆ. ಉಳಿಕಿದ್ದು ನಿಮ್ಮ ಅಕೌಂಟಿಗೆ ಬರುತ್ತೆ ಡೈರೆಕ್ಟಾಗಿ. ಅದು ಏನು ಪೈಸಾ ಇದ್ದರೂ ಕೂಡ ಬರುತ್ತೆ. ಇಲ್ಲಿ HDFC ಸ್ಕೈ ಇದೆ, ಮತ್ತು ನವಾಮ ಇದೆ, ಎಡಲ್ವೈಸ್ ಒಂದೇ ಕಂಪ್ನಿ. ಮತ್ತು ಅಪ್ಲಿಕೇಶನ್ ವೆಲ್ತ್ ಅಂತ ಇದೆ. ಇದು ಓಪನ್ ಮಾಡ್ತಿದ್ರೆ ಮಾಡಿ, ನಾನು ಇದ್ರ ಬಗ್ಗೆ ಹೇಳ್ತೀನಿ ಇವಾಗ. ಇದು ಒಂದು ಬ್ಯಾಂಕ್ ಅಕೌಂಟು. ಇದು ಒಂದು ಕಂಪ್ನಿನೇ, ಡಿಮ್ಯಾಟ್ ಅಕೌಂಟ್ ಕಂಪ್ನಿನೇ. ಬಟ್ ಯೆಸ್ ಬ್ಯಾಂಕ್ ಕೂಡ ಜೋಡಣೆ ಆಗಿವೆ. ಯೆಸ್ ಬ್ಯಾಂಕು ಮತ್ತು ಇದು ಕೂಡ ಜೋಡಣೆ ಆಗಿದೆ. ಯೆಸ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಆಗುತ್ತೆ, ಬಟ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಆಗುತ್ತೆ. ಬಟ್ ಇದು ಏನು ಚಾರ್ಜಸ್ ಇದೆ, ಇದು ಅಪ್ಲಿಕೇಶನ್ ವೆಲ್ತ್ನೇ ಎಲ್ಲ ಪೇ ಮಾಡುತ್ತೆ ಅವ್ರ ಕಂಪ್ನಿಗೆ. ಯೆಸ್ ಬ್ಯಾಂಕ್ಗೆ ಪೇ ಮಾಡುತ್ತೆ. ಅವ್ರದ್ದು ಏನು ಚಾರ್ಜಸ್ ಇರುತ್ತೆ ಎಲ್ಲ ಅದೇ ಪೇ ಮಾಡ್ಕೊಳುತ್ತೆ.
ಅದು ಕೂಡ ಓಪನ್ ಮಾಡ್ಕೊಳ್ಬೋದು ನೀವು ಯೂಸ್ ಇದ್ದರೆ. ಅದು ಹೇಗೆ ಟ್ರೇಡ್ ಮಾಡೋಕ್ಕೆ ಯು ಎಸ್ ಸ್ಟಾಕ್ನ ಬೈ ಮಾಡೋಕ್ಕಾಗುತ್ತೆ ನೀವು. ಯು ಎಸ್ ಸ್ಟಾಕ್ ಅಂತ ಅಲ್ಲಿ ಇರುತ್ತದೆ, ಯು ಎಸ್ ಸ್ಟಾಕ್ನೇ ಬೈ ಮಾಡೋಕೆ ನೀವು ಅಮೌಂಟ್ ಏನು ಕೊಟ್ಟಿಲ್ಲ. ₹1000 ಯು ಎಸ್ ಸ್ಟಾಕ್, ಮಿನಿಮಮ್ 1000 ಯು ಎಸ್ ಸ್ಟಾಕ್ಸ್ನ ಬೈ ಮಾಡೋಕ್ಕಾಗುತ್ತೆ. ಮತ್ತು ಏಂಜಲ್1ನ ಡಿಮ್ಯಾಟ್ ಅಕೌಂಟ್ ನೋಡ್ತಾ ಬಂದರೆ ಏಂಜಲ್1 ಹಲವಾರು ಜನಕ್ಕೆ ಗೊತ್ತಿರ್ಬೋದು. ₹150 ನಡೀತಿದೆ ಇದರಲ್ಲಿ ₹150. ಇದು ಕೂಡ ಓಪನ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಓಪನ್, ಏನು ಅಕೌಂಟ್ ಆ್ಯಕ್ಟಿವೇಷನ್ ಆದರೆ ₹150 ಬರುತ್ತೆ, ಏನು ಟ್ರೇಡ್ ಇಲ್ಲ ಏನಿಲ್ಲ. ಇಲ್ಲಿ ಎಮ್ ಸ್ಟಾಕ್ ನೋಡ್ತಾ ಬಂದರೆ ಎಮ್ ಸ್ಟಾಕು 200 ಇದೆ ಅಕೌಂಟ್ ಓಪನಿಂಗ್ದು. ಅಲ್ಲಿ ಟೋಟಲ್ ಅರ್ನಿಂಗ್ ಏನಿದೆ 600 ಇದೆ. 600 ಅಂದರೆ ಇಲ್ಲಿ ಸೇಮ್ ಅಂತೂ ₹20 ಆದರೂ ಟ್ರೇಡ್ ಮಾಡಿ. ಸೇಮ್ ಅಂತ ಅಲ್ಲಿ ಏನು ಟ್ರೇಡು ಕೊಟ್ಟಿಲ್ಲ, ₹20 ಟ್ರೇಡ್ ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ. 400 ಬರುತ್ತೆ. ಮತ್ತು ಸ್ಯಾಮ್ಕೋ ಇದೆ, ಪೇಟಿಎಮ್ ಮನಿ, ಹಲವಾರು ಡಿಮ್ಯಾಟ್ ಅಕೌಂಟ್ಸ್ ಕೂಡ ಇರ್ತವೆ ಅವೈಲೇಬಲು. ಇದರಲ್ಲಿ ಮತ್ತೆ ನೋಡ್ತಾ ಬಂದರೆ ಯು ಪಿ ಐ ಇದೆ. ಯು ಪಿ ಐ ಅಂದರೆ ಅಲ್ಲಿ ನಿಮ್ಮದು ಪೇಟಿಎಮ್ನ ರೆಫರ್ ಮಾಡಬೇಕಾಗುತ್ತೆ. ಪೇಟಿಎಮ್ ಅಕೌಂಟಿಂದ ಹೇಗೆ ನೀವು ರೆಫರ್ ಮಾಡ್ತೀರೋ 100 ಇಲ್ಲ 150 ಇರುತ್ತೆ ಅದರಲ್ಲಿ. ಇದು ಕೂಡ ಇಲ್ಲಿಂದ ರೆಫರ್ ಮಾಡಿದರೆ ₹90 ಬರುತ್ತೆ, ಪ್ಲಸ್ ಮತ್ತೆ 90 ಕಾಯಿನ್ಸ್ ಬರುತ್ತೆ. ಇದು ಕೂಡ ಇಲ್ಲಿಂದನೂ ರೆಫರ್ ಮಾಡ್ಕೊಳ್ಬೋದು ನೀವು. ಇದರಲ್ಲಿ ಇಷ್ಟು ತಿಳಿಸಿದ್ದೀನಿ. ಬಟ್ ನೀವು ಚೆಕ್ ಇನ್ ಮಾಡೋ ಮುಖಾಂತರನೂ ಅರ್ನಿಂಗ್ ಮಾಡ್ಬೋದು. ಡೈಲಿ ಆ್ಯಪ್ ಓಪನ್ ಮಾಡೋದು ಮತ್ತು ಸ್ಪಿನ್ ಮಾಡೋದು ಮಾಡ್ತಾ ಹೋಗ್ಬೋದು. ನಾನು ಇದರಲ್ಲಿ ಅರ್ನಿಂಗ್ ಎಷ್ಟು ಮಾಡಿದ್ದೀನಿ, ₹4,407 ಅರ್ನಿಂಗ್ ಮಾಡಿದ್ದೀನಿ. ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು. ನಾನು ಇದೇ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, 1000, 1500 ಈ ರೀತಿ. ನೀವು ಇದರಿಂದ ರೆಫರ್ ಆ್ಯಂಡ್ ಅರ್ನ್ ಕೂಡ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ ಇಲ್ಲಿದೆ ನೋಡಿ, ರೆಫರ್ ಆ್ಯಂಡ್ ಅರ್ನು. ಫಸ್ಟ್ ರೆಫರ್ಗೆ ₹100 ಕೊಡ್ತಾರೆ. ಫಸ್ಟ್ ಏನು ರೆಫರ್ ಇರ್ತಲ್ಲ, ಅವ್ರು ಏನು ಓಪನ್ ಮಾಡೋದಲ್ಲ, ಅವರು ಫಸ್ಟ್ ಸೇಲ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ರೆಫರ್ ಅಂದ ತಕ್ಷಣ ಓಪನ್ ಮಾಡೋದು ಬಿಡೋದಲ್ಲ, ಅವರು ಫಸ್ಟ್ ಸೇಲ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟ್ ಆಗಿರ್ಬೋದು, ಇಲ್ಲ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಸೇಲ್ ಮಾಡಬೇಕು. ಅವ್ರ ಫ್ರೆಂಡ್ಸ್ಗೆ ಸೇಲ್ ಮಾಡಬೇಕಾಗುತ್ತೆ. ಅವ್ರು ಕಂಪ್ಲೀಟಾಗಿ ಓಪನ್ ಮಾಡಿದರೆ ಆವಾಗ ₹100 ನಿಮಗೆ ಫಸ್ಟ್ ಸೇಲ್ದು ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ 21,000 ಗ್ರೋಮೋ ಕಾಯಿನ್ಸ್ ಇದ್ದಾವೆ. ಗ್ರೋಮೋ ಕಾಯಿನ್ಸು ಅದು ಅಮೌಂಟಿಗೆ ಕನ್ವರ್ಟ್ ಆಗುತ್ತೆ. 21,000 ಗ್ರೋಮೋ ಕಾಯಿನ್ ಕೊಡ್ತಾರೆ. ಸೆಕೆಂಡ್ ಒನ್ ಯಾರಾದರೂ ರೆಫರ್ ಮಾಡಿದರೆ ಅವರು ಸಕ್ಸಸ್ಫುಲ್ ಓಪನ್ ಆದರೆ. ಮತ್ತು ಮೂರನೇಗಿಂದ ಕಂಟಿನ್ಯೂ ಆಗುತ್ತೆ. 5% ಲೈಫ್ ಟೈಮ್ ಅರ್ನಿಂಗ್ ಅಂತ ಇದೆ. 5% ಅಂದರೆ ₹100ಕ್ಕೆ ಏನಾದರೂ ಅವರು ವಿಡ್ರಾ ಮಾಡಿದರೆ, ಅವರು ₹100 ಯಾರಿಗಾದರೂ ₹100 ಪರ್ಚೇಸ್ನ ಸೇಲ್ ಮಾಡಿದರೆ, ಅದು ₹100ನಲ್ಲಿ 5% ನಿಮಗೆ ಬರುತ್ತೆ. ₹5 ನಿಮಗೆ ಬರುತ್ತೆ ಡೈರೆಕ್ಟಾಗಿ ನಿಮ್ಮ ಇದರಲ್ಲಿ ಗ್ರೋಮೋ ಆ್ಯಪ್ನಲ್ಲಿ ಬರುತ್ತೆ. 5% ಅವ್ರ ಅರ್ನಿಂಗು ನಿಮಗೆ ಬರುತ್ತೆ. ಅವ್ರು ಎಷ್ಟೆಷ್ಟು ಅರ್ನಿಂಗ್ ಮಾಡ್ತಾರೆ ಅದ್ರ 5% ನಿಮಗೆ ಅರ್ನಿಂಗ್ ಆಗುತ್ತೆ ಇದರಲ್ಲಿ. ಈ ರೀತಿಯಾಗಿ ಗ್ರೋಮೋ ಅಪ್ಲಿಕೇಶನಲ್ಲಿ ನೀವು ಅಮೌಂಟ್ನ ಗಳಿಸ್ಬೋದು. ಇಲ್ಲಿ ನೋಡಿ ಹಲವಾರು ಅವರು ಗ್ರೋಮೋ ಕಡೆಯಿಂದ ಜೂಮ್ ಮೀಟಿಂಗ್ ಕೂಡ ನಡೆಸ್ತಾರೆ. ಅವರು ಅಲ್ಲಿ ಏನಾದರೂ ನಾಲೆಜ್ ಬೆಳಿಬೇಕಪ್ಪ ಅಂದರೆ ಅವ್ರು ಮೀಟಿಂಗ್ ಕೂಡ ಅಟೆಂಡ್ ಆಗ್ಬೋದು. ಬಟ್ ನೀವು ಮೀಟಿಂಗ್ ಅಟೆಂಡ್ ಆಗಲ್ಲ ಅಂದರೆ ಅರ್ನ್ 50 ಕಾಯಿನ್ಸ್ ಅಂತ ಇದೆ. ಬರೀ ರಿಜಿಸ್ಟರ್ ಮಾಡೋದು ಬಿಟ್ಬಿಡೋದು. ಡೈರೆಕ್ಟಾಗಿ ನಿಮ್ಗೆ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ಆಯಿತು. ಇದರಲ್ಲಿ ಗ್ರೋಮೋ ಕಾಯಿನಲ್ಲಿ ಕಾಯಿನ್ ಆ್ಯಡ್ ಆಗಿಬಿಡುತ್ತೆ. ಮರುದಿನವೇ ಗ್ರೋಮೋ ಇದರಲ್ಲಿ ಆ್ಯಡ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ನಾನು ರಿಜಿಸ್ಟರ್ನ ಕೊಟ್ಕೋತೀನಿ. ಟಿಪ್ಸ್ ಸೇಲ್ ಡಿಮ್ಯಾಟ್ ಅಕೌಂಟ್ ಹೇಗೆ ಸೇಲ್ ಮಾಡೋದ್ರ ಬಗ್ಗೆ ಟಿಪ್ಸ್ನ ಕೊಡ್ತಾರೆ ಅವರು ಕೆಲವೊಂದಿಷ್ಟು. ಇದರಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. 50 ಕಾಯಿನ್ ಅರ್ನ್ ಮಾಡ್ಬೋದು. ಇದರಿಂದನೂ ಕೂಡ ನೀವು ಯಾರಿಗೆ ರೆಫರ್ ಮಾಡಿರ್ತಾರಲ್ಲ ಅವ್ರ ಕಸ್ಟಮರ್ ಡೀಟೇಲ್ನ ಲೀಡ್ನ ಚೆಕ್ ಮಾಡ್ಬೋದು ನೀವು. ಅವರು ಎಲ್ಲಿಗೆ ನಿಂತಿದ್ದಾರೆ, ಟ್ರೇಡ್ ಎಷ್ಟು ಮಾಡಿದ್ದಾರೆ, ಇನ್ನೂ ಮಾಡಿಲ್ವ ಇಲ್ಲ ಅಂತ ಪೂರ್ತಿ ತೋರಿಸುತ್ತೆ ಇದರಲ್ಲಿ ನೋಡ್ಬೋದು. ನಿಮಗೆ ಮತ್ತೆ ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಬಂದರೆ ಕಸ್ಟಮರ್ ಸಪೋರ್ಟ್ ಕೂಡ ಇದೆ 24 ಅವರ್ಸು, ಮಂಡೇ ಟು ಫ್ರೈಡೇ ತನಕ. ಸೋಮವಾರದಿಂದ ಶುಕ್ರವಾರವರೆಗೂ ಕಸ್ಟಮರ್ ಸಪೋರ್ಟ್ ಇದೆ. ಇಲ್ಲಿದೆ ನೋಡಿ ಕಾಲ್ ಆಪ್ಷನ್ನು, ಕಾಲ್ ಕೂಡ ಮಾಡ್ಬೋದು ನೀವು. ನಾನು ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ದೀನಿ ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ. ಮತ್ತು ನಾನು ಸೇವಿಂಗ್ ಅಕೌಂಟ್ನ ಕ್ಲಿಕ್ ಮಾಡ್ತೀನಿ. ಮತ್ತು ನಾನು EU ಬ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಇಮೇಲ್ ಮುಖಾಂತರನೂ ಕ್ವಶನ್ನ ಕೇಳ್ಬೋದು, ಇಲ್ಲ ಕಾಲ್ ಯೂಸ್ ಅಂತ ಇದೆ, ಇದು ಕೂಡ ಕ್ಲಿಕ್ ಮಾಡ್ಕೊಂಡು ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು. ಅವರು ಎನಿ ಟೈಮ್ ಆನ್ಲೈನ್ ಇರ್ತಾರೆ, ಕಾಲ್ನ ರಿಸೀವ್ ಮಾಡ್ತಾರೆ. ಈ ರೀತಿಯಾಗಿ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರು ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟರ್ ಆಗಿ ಫಟಾಫಟಾಗಿ. ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಕೂಡ ಇದೆ. ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಫಟಾಫಟಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್.